ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ, ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಎಲ್ರಿಗೂ ಕೂಡ ಶ್ರೀ ರಾಮನವಮಿಯ ಆರ್ಥಿಕ ಶುಭಾಶಯಗಳು. ಭಗವಂತನು ಈ ವರ್ಷದಲ್ಲಿ ನಿಮ್ಮ ಕೋರಿಕೆ, ನಿಮ್ಮ ಯಶಸ್ಸು, ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ಸದಸ್ಯರಿಗೂ ಕೂಡ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತನು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ತುಂಬಾ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ಎಲ್ರಿಗೂ ಕೂಡ ಶ್ರೀರಾಮನವಮಿ ಅಂದರೆ ಭಗವಂತನನ್ನು, ಯಾಕಂದರೆ ದಶಾವತಾರಗಳಲ್ಲಿ ಒಂದು ಅವತಾರವಾಗಿರುವಂಥ ರಾಮನನ್ನು ಪೂಜಿಸುವಂಥದ್ದು. ತಂದೆಯಷ್ಟು ತಾಳ್ಮೆ ನಮಗೆ ಇಲ್ಲದೇ ಇರಬಹುದು, ಆದರೆ ನಾವು ಆ ಯಾದಿಯಲ್ಲಿ ನಡ್ಕೊಂಡೋದ್ರೆ ಆ ತಾಳ್ಮೆ ಅನ್ನುವಂಥದ್ದು, ಸಹನೆ ಅನ್ನುವಂಥದ್ದು, ಈ ಒಂದು ಆದರ್ಶ ಜೀವನ ಅನ್ನುವಂಥದ್ದು ಬಹಳ ಚೆನ್ನಾಗಿ ನಾವು ಕೂಡ ಅಳವಡಿಸ್ಕೊಂಡಾಗ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಆದರೆ ನಾವುಗಳೇನು ಮಾಡ್ತೀವಿ ಅಂದರೆ, ಕಷ್ಟ ಬಂತು ಅಂದರೆ ತುಂಬ ಕಣ್ಣೀರು ಹಾಕ್ಬಿಡ್ತೀವಿ. ಯಾರು ಸಹಾಯ ಮಾಡ್ತಾ ಇಲ್ಲ, ಯಾರು ನಮ್ಮ ಜೀವನದಲ್ಲಿ ಇಲ್ಲ ಅಂತಂದ್ಬಿಟ್ಟು ನಾವು ನಮ್ಮ ಸುತ್ತಮುತ್ತ ಇರುವಂಥವ್ರನ್ನ ಬ್ಲೇಮ್ ಮಾಡಿಕೊಂಡು, ಕಷ್ಟಕ್ಕೆ ಗುರಿ ಮಾಡಿಕೊಂಡು, ಇನ್ನಷ್ಟು ನೋವು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತೀವಿ. ಆದರೆ ದುಃಖಕ್ಕೆ ಸಾಕಷ್ಟು ಗುರಿಯಾದಾಗ ಸಮಸ್ಯೆಗಳು ಇನ್ನೂ ದೊಡ್ಡದಾಗಿ ಕಾಣುತ್ತೆ. ಅದು ಪರಿಹಾರ ನಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ನಾವು ಪರಿಹಾರ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಮುಖ್ಯವಾಗಿ ಈ ಕಷ್ಟವನ್ನು ತಾಳ್ಮೆಯಿಂದ ನಾವು ಸ್ವಲ್ಪ ಕಾದ್ಕೊಂಡ್ರೆ ನಾವು ಆ ಕಷ್ಟದಿಂದ ಕೂಡ ಹೊರಗಡೆ ಬರಬಹುದು ಸ್ನೇಹಿತರೆ. ಕಷ್ಟವೂ ಜಾಸ್ತಿ ಸಮಯ ಇರೋದಿಲ್ಲ, ಸುಖವೂ ಕೂಡ ಜಾಸ್ತಿ ಸಮಯ ಇರೋದಿಲ್ಲ. ಆದರೆ ಎಲ್ಲವನ್ನು ಕೂಡ ಸಮಾನವಾಗಿ ಯಾರು ತಗೊಂಡೋಗ್ತಾರೋ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಅಂದ್ಕೊಳ್ಬಹುದು ಹೇಳೋದು ಈಸಿ, ಮಾಡೋದು ಕಷ್ಟ ಆಗುತ್ತೆ ಅಂತ. ಆದರೆ ಬಂದಿರುವಂಥ ಜೀವನವನ್ನು ನಾವು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಮುಂದೆ ಸಾಗಬೇಕು. ಆತ್ಮಸ್ಥೈರ್ಯ ನಮಗೆ ಬೇಕು. ಬರುವಂಥ ಅವಕಾಶಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಬೇಕು. ಹಾಗೆ ಮನೆಯಲ್ಲಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರಬಹುದು, ನೋಡಿದ್ರೆ ಬೆಟ್ಟದಷ್ಟಿದೆ ಸಮಸ್ಯೆಗಳು, ಯಾವ ಥರಪ್ಪ ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಅಂತ ತುಂಬಾ ನಾವು ತಲೆ ಕೆಡಿಸ್ಕೊಂಡಿರ್ತೀವಿ. ಈ ರೀತಿಯ ವಿಶೇಷ ದಿನಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಈ ದಿನಗಳು ಎಷ್ಟೊಂದು ಕಷ್ಟಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಮನೆಯಲ್ಲಿ ನೆಮ್ಮದಿಯಾಗಿರಬಹುದು. ನಮ್ಮ ಆಸೆ ಇಷ್ಟಾರ್ಥಗಳು, ನಮ್ಮ ಕೋರಿಕೆಗಳು ಎಲ್ಲವೂ ನೆರವೇರುತ್ತೆ ಸ್ನೇಹಿತರೆ. ಅದಕ್ಕೆ ನಮ್ಮ ಮನೆಯ ಗ್ಯಾಸ್ ಸ್ಟವ್ ಮೇಲೆ ನೀವು ಇದನ್ನು ಇಡಬಹುದು, ಅಥವಾ ಗ್ಯಾಸ್ ಸ್ಟವ್ ಕೆಳಗೆ ಇಡಬಹುದು. ಯಾಕಂದರೆ ಕಾಲದಿಂದ ಕಾಲಕ್ಕೆ ಕೂಡ ಬೇರೆ ಸಿಸ್ಟಮ್ ಇತ್ತು ಅಡುಗೆ ಮಾಡೋದಕ್ಕೆ. ನಮ್ಮ ಹಿರಿಯರೆಲ್ಲರೂ ಕೂಡ ಮನೆಯಲ್ಲಿ ಸೌದೆ ಒಲೆಯನ್ನು ಇಟ್ಕೊಂಡು ಮಾಡ್ತಾಯಿದ್ರು. ಆ ಸೌದೆ ಒಲೆಯ ಮೇಲೆ ಅದನ್ನು ಸಾರಿಸಿ ಅರಿಶಿನ ಕುಂಕುಮ ರಂಗೋಲಿ ಎಲ್ಲವನ್ನು ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿನೋ ಭಕ್ತಿಯಿಂದ ಅಗ್ನಿದೇವರನ್ನು ನಮಸ್ಕಾರ ಮಾಡಿ ಅಡುಗೆಯನ್ನು ಮಾಡ್ತಾಯಿದ್ರು. ಅಂದರೆ ಮನೆಯ ಸದಸ್ಯರು ಆರೋಗ್ಯವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಸಂತೋಷವಾಗಿ ಇರಬೇಕು, ದಷ್ಟಪುಷ್ಟಿಯಾಗಿ ಇರಬೇಕು ಅಂತ ಮಾಡ್ತಾಯಿದ್ರು. ಈಗಲೂ ಕೂಡ ಹೆಣ್ಮಕ್ಳು ಎಲ್ಲ ಸದಸ್ಯರು ಮನೆಯಲ್ಲಿರುವಂಥ ಗಂಡ ಮಕ್ಕಳು, ಅತ್ತೆ ಮಾವ, ತಂದೆ ತಾಯಿ, ಅಣ್ಣ ತಮ್ಮ, ಈ ರೀತಿ ಎಲ್ಲ ಸಂಬಂಧಗಳು ಕೂಡ ಚೆನ್ನಾಗಿರಬೇಕು ಅಂತ ಅಡುಗೆಯನ್ನು ಮಾಡೋದು. ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಆದರೆ ಮೊದಲು ಒಲೆ ಇತ್ತು, ಅಂದರೆ ಸೌದೆಯ ಒಲೆ. ಈಗ ಗ್ಯಾಸ್ ಸ್ಟವ್ವು, ಈ ರೀತಿ ಸ್ವಲ್ಪ ಬದಲಾವಣೆ ಆಗಿದೆ. ಆದರೆ ಅಗ್ನಿದೇವರು ಒಂದೇ ಆಗಿರೋದ್ರಿಂದ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ, ನಮ್ಮ ಮನೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಈ ಪರಿಹಾರವನ್ನು ಮಾಡಿದ್ರೆ ಯಥೇಚ್ಛವಾದಂಥ ಲಾಭವನ್ನು ನೋಡಬಹುದು. ಮನೆಯಲ್ಲಿ ನಾವೆಲ್ಲರೂ ಕೂಡ ಆರಾಮಾಗಿ ಇರಬಹುದು ಸ್ನೇಹಿತರೆ. ರಾತ್ರಿ ತುಂಬ ಸರಳ ವಿಧಾನದಲ್ಲೇ ಇದನ್ನು ಮಾಡಿಕೊಳ್ಳಿ. ನಮಗೆ ಇರುವಂಥ ಶತ್ರುಗಳಿಂದ ನಾವು ಆ ಶತ್ರುಗಳು ಏನೇ ಕುತಂತ್ರ ಮಾಡ್ತಾಯಿದ್ರು, ಎಷ್ಟೇ ಕಷ್ಟ ಕೊಡಬೇಕು ನಮಗೆ ಅಂತ ಹೇಳ್ತಾಯಿದ್ರು, ಅದು ರಿವರ್ಸ್ ಅವ್ರಿಗೆ ಹೋಗುತ್ತೆ. ಯಾಕಂದರೆ ಕಷ್ಟ ಯಾರು ಕೊಡಬೇಕು ಅಂತ ನೋಡ್ತಾ ಇರ್ತಾರೋ ಅವರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂತಹವ್ರಿಗೆ ತಪ್ಪದೇ ಇದೊಂದು ರಾಮಬಾಣ. ಒಂದು ಪ್ಲೇಟನ್ನು ತಗೊಂಡು ಅದರಲ್ಲಿ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕಬೇಕು. ಒಣಮೆಣಸಿನ್ಕಾಯಿ ತಗೊಳ್ಬೇಕು. ಒಣಮೆಣಸು ನಮಗೆ ಇರುವಂಥ ದೋಷಗಳನ್ನು ಹಾಗೂ ಶತ್ರುಗಳನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ವಲ್ಪ ಸಾಸಿವೆಯನ್ನು ತಗೊಳ್ಬೇಕು. ಹಾಗೆ ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು
ಹಾಕ್ಕೊಳ್ಬೇಕು ಸ್ನೇಹಿತರೆ. ತದನಂತರ ಏನು ಮಾಡಬೇಕು ಅಂದರೆ ಇದಕ್ಕೆ ಮುಖ್ಯವಾಗಿ 5 ರೂಪಾಯಿ ಕಾಯಿನನ್ನು ಇಡಬೇಕು. ಯಾಕಂದರೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಮನೆಯಲ್ಲಿರುವ ಬಡತನವನ್ನು, ದರಿದ್ರವನ್ನು ನಾವು ಹೋಗಲಾಡಿಸೋದಕ್ಕೆ ಅಂತಲೇ ಮಾಡ್ತಾ ಇರುವಂಥ ಈ ಪರಿಹಾರ ಇದು ದುಡ್ಡಿಗಾಗಿ ಮಾಡ್ಕೊಳ್ತಾ ಇರ್ತೀವಿ. ಯಾಕಂದರೆ ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದು ಕೂಡ ನಾವು ಕೊಂಡುಕೊಳ್ಳೋದ್ರಿಂದ ಎಲ್ರಿಗೂ ಕೂಡ ಅವಶ್ಯಕತೆ ಇದೆ ದುಡ್ಡು. ಚಿಕ್ಕವರಿಂದ ದೊಡ್ಡವರ ತನಕ ಸಂಸಾರ ನಡೆಸಬೇಕು ಅಂದರೂ, ಆರೋಗ್ಯಕ್ಕಾಗಿರಬಹುದು, ವಿದ್ಯಾಭ್ಯಾಸಕ್ಕೆ, ಪ್ರತಿಯೊಂದಕ್ಕೂ ಕೂಡ ನಾವು ಏನಕ್ಕೆ ಆಗಿರಬಹುದು ದುಡ್ಡನ್ನು ಬಳಸ್ತಾ ಇರೋದ್ರಿಂದ ಆ ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದನ್ನು ಬರುವಂಥ ಮಾರ್ಗಗಳು, ನಮಗೆ ಆದಾಯದ ಮಾರ್ಗಗಳು ಕಂಡುಕೊಳ್ಳೋದಕ್ಕೆ, ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ. ಇನ್ನು 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಸುಮಧುರವಾಗಿರುವಂಥದ್ದು. ನಮಗೆ ಏನೇ ಕಹಿ ವಿಚಾರಗಳು, ಕಹಿ ಘಟನೆಗಳು ಇದ್ದಾಗ ಅದನ್ನು ದೂರ ಮಾಡೋದಕ್ಕೆ ಸುಮಧುರವಾಗಿರುವಂಥ ಸಕ್ಕರೆಯನ್ನು ಬಳಸಬೇಕಾಗುತ್ತೆ. ಇಷ್ಟೂ ವಸ್ತುಗಳನ್ನು ನೋಡಿ ನೀವು ಇದರಲ್ಲಿ ತಿಳಿಸಿರುವಂಥ ಪ್ರತಿ ವಸ್ತುವು ಕೂಡ ರಾತ್ರಿ ಪೂರ್ತಿ ನಮ್ಮ ಮನೆಯಲ್ಲಿ ಏನು ನೆಗೆಟಿವ್ ಇರುತ್ತೋ ಅದನ್ನೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಭಗವಂತನು ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾನೆ. ಅದಕ್ಕೆ ನಾವು ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಒಂದು ಮನೆಯನ್ನು ನಾವು ನೋಡಬೇಕು ಅಂದರೆ, ಹಿರಿಯರು ಯಾರಾದರೂ ಬಂದಾಗ, ತುಂಬ ಅನುಭವಸ್ಥರು ಬಂದರೆ ಫಸ್ಟು ಅಡುಗೆ ಮನೆಯನ್ನು ನೋಡ್ತಾರೆ ಸ್ನೇಹಿತರೆ. ಹೌದು, ಆ ಅಡುಗೆ ಮನೆಯನ್ನು ನೋಡಿ ಹೆಣ್ಣುಮಕ್ಕಳು ಯಾವ ಥರ ಇದ್ದಾರೆ ಅಂತ ಕೂಡ ಅರ್ಥ ಮಾಡ್ಕೊಳ್ತಾರೆ. ಅಷ್ಟೊಂದು ಚೆನ್ನಾಗಿರುವಂಥ ಈ ಪರಿಹಾರ ನಾವು ಈ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಯಾಕೆ ಮಾಡ್ಕೊಳ್ಬೇಕು ಅಂದರೆ, ಹೆಣ್ಮಕ್ಳು ಸದಾ ಕಾಲ ಮನೆಯಲ್ಲಿರುವಂಥವ್ರನ್ನ, ಅವರ ಆರೋಗ್ಯ, ಅವರ ಯಶಸ್ಸು ಪ್ರತಿಯೊಂದು ಕೂಡ ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಹೆಣ್ಮಕ್ಳಾಗಿರೋದ್ರಿಂದ ಮಾಡ್ಕೊಂಡು ನೋಡಿ. ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಇಷ್ಟನ್ನು ನೀವು ಸ್ಟವ್ ಕೆಳಗಡೆ ಆದರೂ ಇಡಬಹುದು ಅಥವಾ ಮೇಲೆ ಆದರೂ ಇಡಬಹುದು. ಇದು ರಾತ್ರಿ ಪೂರ್ತಿ ಇದರ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ಸಾರಿ ನಾವು ಇಟ್ಟು ಲೈಟ್ ಆಫ್ ಮಾಡಿ ಬಂದು ಮಲ್ಕೊಂಡ್ಮೇಲೆ ಅದನ್ನು ಮತ್ತೆ ಸೆಂಟ್ರಲ್ಲಿ ಹೋಗಿ ನೋಡೋದು, ಕದಲಿಸೋದು ಮಾಡೋದಕ್ಕೆ ಹೋಗಬೇಡಿ, ಮುಟ್ಟಬಾರದು. ಯಾಕಂದರೆ ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡಿ ಕೇಳಿಕೊಂಡು ಇಟ್ಕೊಂಡಿರೋದ್ರಿಂದ ಇದನ್ನು ಮುಖ್ಯವಾಗಿ ಆ ಕಷ್ಟನ ನೀಗಿಸೋದಕ್ಕೆ, ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿರ್ತೀವಿ. ಮಾರನೆಯ ದಿನ ಕ್ಲೀನಾಗಿ ನೀವು ಎದ್ದ ಕೂಡಲೇ ಕೈ ಕಾಲು ಮುಖ ತೊಳ್ಕೊಂಡು ಈ ಪರಿಹಾರವನ್ನು ಈ ತಟ್ಟೆನಲ್ಲಿರುವಂಥದ್ದನ್ನೆಲ್ಲವೂ ಒಂದು ಕವರ್ಗೆ ಹಾಕ್ಕೊಂಡು ತಗೊಂಡೋಗಿ ಆ 5 ರೂಪಾಯಿ ಮಾತ್ರ ಯಾರಿಗಾದರೂ ದಾನ ಮಾಡಿ, ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲವೂ ಕೂಡ ಒಂದು ನೀರಿರುವಂಥ ಜಾಗದಲ್ಲಿ ಹಸಿರು ಗಿಡಗಳ ಹತ್ರ ಹಾಕ್ಬಿಟ್ಟು ಬನ್ನಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.